ಬಿಜೆಪಿಯಿಂದ ಸುಮಲತಾ ಅಂಬರೀಶ್ ಅವರ ಸೈಡ್ ಲೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಜಿ ಸಂಸದೆ ಪ್ರತಿಕ್ರಿಯೆ ಕೊಟ್ಟರು. ಸ್ಥಾನಮಾನ ಮಾತ್ರ ಬೇಕಿದ್ರೆ ನನ್ನ ಹೆಜ್ಜೆ ಬೇರೆ ರೀತಿ ಇರ್ತಾ ಇತ್ತು. ಸ್ಥಾನಮಾನಕ್ಕೆ ಆಸೆ ಪಡುವಂತ ಅಭ್ಯಾಸ ನಮ್ಮ ಕುಟುಂಬದಲ್ಲೇ ಇಲ್ಲ ಅಂತ ಸುಮಲತಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಗೆ ಸೇರಿರೋದು ಮೌಲ್ಯಗಳು, ಮೋದಿ ಮೇಲಿನ ವಿಶ್ವಾಸ ಅಷ್ಟೇ. ಮೋದಿ ನಾಯಕತ್ವದಲ್ಲಿ ಅಭಿವೃದ್ಧಿ ಇಷ್ಟಪಟ್ಟು ಬಿಜೆಪಿ ಸೇರಿರೋದು. ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ, ಸೇವೆಗೆ ಅವಕಾಶ ಕೊಡ್ತಾರೆ ಅಂತೇಳಿ ಮಾತನಾಡಿದ್ದಾರೆ ಸುಮಲತಾ ಅವರು. ಇದಕ್ಕೆ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ಸ್ಥಾನಮಾನ ಮಾತ್ರ ನನಗೆ ಬೇಕಿದ್ರೆ ನನ್ನ ಹೆಜ್ಜೆ ಮೊದಲಿಂದಲೂ ಬೇರೆ ಥರನೇ ಇರೋದು. ನಾನು ಇಂಡಿಪೆಂಡೆಂಟ್ MP ಆಗಿ ನಿಂತ್ಕೊಳ್ಳೋಕೆ ಮೊದಲೇ ನನಗೆ MLC ಆಗ್ತೀರಾ ಅನ್ನೋಂಥ ಮಾತು ಆಫರ್ ನನಗಿತ್ತು. ಅದನ್ನೇ ನಾನು ಬೇಡ ಅಂದವಳು. ಸ್ಥಾನಮಾನ ಅದಕ್ಕೆಲ್ಲ ಆಸೆ ಪಡೋ ಒಂದು ಅಭ್ಯಾಸ ನಮ್ಮ ಕುಟುಂಬದಲ್ಲೇ ಇಲ್ಲ ಬಿಡಿ. ಅದು ಅಂಬರೀಷ್ ಅವರಿಂದ ನಾವು ಕಲ್ತಿರೋದು. ನಾನು BJPಯಲ್ಲಿ ಸೇರಿರೋದು ಅವ್ರ ಮೌಲ್ಯಗಳು, ಪ್ರಧಾನಮಂತ್ರಿ ಮೋದಿಯವರ ಮೇಲೆ ನನಗಿರೋವಂಥ ಒಂದು ವಿಶ್ವಾಸ, ಅವರ ಒಂದು ಲೀಡರ್ಶಿಪ್ಪಲ್ಲಿ ನಮ್ಮ ದೇಶ ಕಂಡಂಥ ಒಂದು ಅಭಿವೃದ್ಧಿ, ಇದೆಲ್ಲ ನಾನು ಇಷ್ಟಪಟ್ಟು ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರಿದ್ದು. ಈಗ ಭಾರತೀಯ ಜನತಾ ಪಕ್ಷ ಬಿಟ್ಟು ಇಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಎಲ್ಲ ಜನರು ನೋಡ್ತಾನೆ ಇದ್ದಾರೆ. ಅವ್ರಿಗೂ ಅವರ ತಪ್ಪನ್ನು ಈಗ ಅರಿವಾಗುವಂಥ ರೀತಿಯಲ್ಲಿ ಈ ಗೌರ್ಮೆಂಟ್ ನಡ್ಕೊಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತ ಪಕ್ಷ ನನಗೂ ಒಂದು ಯಾವ ಸೂಕ್ತವಾದ ಒಂದು ಪೊಸಿಷನ್ ಕೊಡ್ತಾರೆ ಅಥವಾ ಒಂದು ಸೇವೆ ಮಾಡೋ ಒಂದು ಅವಕಾಶ ಕೊಡ್ತಾರೆ ಅನ್ನೋದು, ನಾನೇನು ಒಂದು ಅದಕ್ಕೆ ಆಸೆ ಪಟ್ಟು ಹಿಂದೆ ಬಿದ್ದು ಲಾಬಿಂಗ್ ಮಾಡೋಳಲ್ಲೂ ಅಂತೂ ನಾನಲ್ಲ. ನಾನು ಎಲ್ಲೂ ಹೋಗಿ ಯಾವತ್ತೂ ನನಗೆ ಇಂಥದ್ದು ಕೊಡಿ ಅಂತ ಕೇಳೋ ಅಭ್ಯಾಸ ಇಲ್ಲ, ಅದು ಮಾಡೋಕ್ಕೂ ಹೋಗಲ್ಲ. ನಾನು ಬಿಜೆಪಿ ಸುಮಲತಾ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಿದೆ ಅಂತ ಒಂದು ನನಗೆ ಆ ಥರ ಏನು ಅನ್ನಿಸ್ತಾ ಇಲ್ಲ. ಈಗ ಯಾವುದೇ ಪಕ್ಷದಲ್ಲಿ ಕೆಲವರು ಅದು ಅವರಿಷ್ಟ, ಅವ್ರು ಹೋಗಿ ಲಾಬಿ ಮಾಡ್ತಾರೆ ನನಗಿಂಥದ್ದು ಕೊಡಿ ಅಂತ. ನನಗೆ ಆ ರೀತಿ ಒಂದು ಅದೇನಂತಾರೆ ಇಂಪೇಷನ್ಸ್ ಅನ್ನೋದಿಲ್ಲ. ನಾವು ನಮ್ಮ ಟೈಮ್ ಬರುತ್ತೆ, ನಮಗೂ ಒಂದು ಸಮಯ ಬರುತ್ತೆ, ಅವಾಗ ನಮಗೆ ಏನು ಬರೆದಿದೆಯೋ ಅದು ನಮ್ಮಿಂದ ತಪ್ಪಿಸೋಕೆ ಯಾರ ಕೈಲೂ ಸಾಧ್ಯ ಆಗೋದಿಲ್ಲ. ಖಂಡಿತ ಪಕ್ಷದಲ್ಲಿ ನನ್ನ ಬಗ್ಗೆ ತುಂಬಾ ಗೌರವ, ಒಂದು ರಿಗಾರ್ಡ್ಸ್ ಇಟ್ಕೊಂಡೇ ಈವರೆಗೂ ನಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಯಾವಾಗ ಅದು ಸರಿ ಅನಿಸುತ್ತೋ ಆ ಟೈಮಲ್ಲಿ ಸಿಗೋದೆಲ್ಲ ಸಿಕ್ಕೇ ಸಿಗುತ್ತೆ. 2028ಕ್ಕೆ ನೀವಾಗಲಿ ನಿಮ್ಮ ಕುಟುಂಬದಾಗಲಿ ರಾಜಕೀಯ ಮತ್ತೆ ನೋಡೋಣ ಅದು ಆವಾಗ ನೋಡೋಣ.